ಪಬ್ಲಿಕ್ ನ್ಯೂಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವಾಗ ನನ್ನ ಜೊತೆ ಇರುವಂತಹ ಸೆಲೆಬ್ರಿಟಿ ತನ್ನದೇ ನಟನೆಯ ಮೂಲಕ ಹೆಸರು ಮಾಡಿರುವವರು ಅಂತ ಹೇಳ್ಬೋದು. ನಮ್ಮೆಲ್ಲರ ಪ್ರೀತಿಯ ತೇಜು ಬೆಳವಾಡಿ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಮೊದಲಿಗೆ ಹೇಗಿದ್ದೀರಾ? ಹಾಯ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದೆ. ನಾನು ಮೊದಲೇ ಹೇಳಿದೆ ತನ್ನದೇ ನಟನೆ ಮೂಲಕ ಹೆಸರು ಮಾಡಿರೋರು ಅಂತ ಹೇಳಿ. ಗಂಟು ಮುಟ್ಟೆ ಆಗಿರ್ಬೋದು, ಮರ್ಯಾದೆ ಪ್ರಶ್ನೆ ಆಗಿರ್ಬೋದು, ನಾವೆಲ್ಲ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರೋದಿದೆ. ಏನು ಹೇಳ್ತೀರಾ? ಇವಾಗ ವಾಪಸ್ ಒಂದು ವಿಭಿನ್ನವಾಗಿರುವಂತಹ ಕತೆ ಮೂಲಕ ಮತ್ತೊಮ್ಮೆ ತೆರೆ ಮೇಲೆ ಬರ್ತಾ ಇದ್ದೀರಾ, ಏನು ಹೇಳ್ತಾ ಇರಿ? ನಾನು ಅಂದರೆ ಯಾವುದೇ ಒಬ್ಬ ನಟ ನಟಿ ಆಗ್ಬೋದು, ಅವ್ರು ಮಾಡೋ ಕೆಲಸನ ಪ್ರೇಕ್ಷಕರು ನೋಡಲಿ ಅಂತಲೇ ಮಾಡೋದು ಅಲ್ವಾ. ಅಂದರೆ ಅದು ಎಸ್ಪೆಷಲಿ ನಾನು ಮೂಲತಃ ರಂಗ ಸೊ ನನಗೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದೇ ಅದು ಆಡಿಯನ್ಸ್ ರಿಯಾಕ್ಷನ್ ಇರುತ್ತಲ್ಲ, ಅದಕ್ಕೆ ಅದೊಂದು ಆ ಮೊಮೆಂಟ್ ತುಂಬ ಸ್ಪೆಷಲ್. ಅಂದರೆ ಹೌ ಆಡಿಯನ್ಸ್ ರಿಸೀವ್, ನೀವು ಫುಲ್ ನಿಮ್ಮ 100% ಕೊಟ್ಟೇನೋ ಮಾಡಿದಾಗ ಹೌ ಆಡಿಯನ್ಸ್ ರಿಸೀವ್ ಯು, ಇನ್ಯಾರು ಆ ಫೀಲಿಂಗ್ ಕೊಡೋದಕ್ಕಾಗಲ್ಲ. ಸೊ ಯಾವಾಗಲೂ ಎಕ್ಸೈಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ನೀವು ಮಾಡಿರೋ ಕೆಲಸ ಎಸ್ಪೆಷಲಿ ನಿಮಗೆ ಅದ್ರ ಬಗ್ಗೆ ಒಂದು ಪ್ರೈಡ್ ಅನ್ನೋದಿದ್ರೆ, ಇದು ಸಕ್ಕತ್ತಾಗಿದೆ ಜನ ನೋಡಬೇಕು ಅನ್ನೋದಿದ್ರೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಎಸ್ಪೆಷಲಿ ರೂಪನ್ ಜೊತೆ ಕೆಲಸ ಮಾಡುವಾಗ ನಾನು ಎಲ್ಲ ಸರ್ತಿನೂ ಇದನ್ನೇ ಹೇಳೋದು, ನನಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಇರೋದು, ನಮ್ಮ ಮನೆಯಲ್ಲೇ ನನ್ನ ಬಗ್ಗೆ ಇದೆಲ್ಲ ಆಗುತ್ತಾ ನಿನ್ನ ಕೈಲಿ ಅಂತ ಸರ್ಪ್ರೈಸ್ ಮಾಡಿಸೋ ಅಂತಹ ಡೈರೆಕ್ಟರ್ ರೂಪ. ಸೊ ಶಿ ಬ್ರಿಂಗ್ಸ್ ಔಟ್ ದಿ ಬೆಸ್ಟ್ ಇನ್ ಮೀ. ಎಲ್ಲ ಥರ ನನ್ನೇ ನಾನು ಪರ್ಸೀವ್ ಮಾಡ್ಕೊಳ್ಳೋ ರೀತಿ ಆಗ್ಬೋದು, ಅಥವಾ ಅದು ಯಾವಾಗಲೂ ಅದೊಂದು ರೂಪನ ಜೊತೆ ಇಂಟ್ರಾಕ್ಷನ್ ನನಗೆ ಎರಡೆರಡು ಸರ್ತಿ ಸಿಕ್ಕಿದೆ ಆಯಿತಾ. ಆ್ಯಂಡ್ ಫೀಚರ್ ಫಿಲ್ಮ್ ಎರಡನೇದು, ಬಟ್ ಥರ್ಡ್ ಟೈಮ್ ಐ ಆಮ್ ಗೆಟಿಂಗ್ ಟು ವರ್ಕ್ ವಿತ್ ಹರ್. ಅದ್ರ ಬಗ್ಗೆ ಯಾವಾಗಲೂ ತುಂಬ ರಿಯಲಿ ನಿಜವಾಗ್ಲೂ ಆಗ್ತಾ ಇದೆ ಇದು ಅಂತ ಅನಿಸ್ತಾ ಇರುತ್ತೆ. ನಾನು ರೂಪಾ ಮ್ಯಾಮ್ ಬಗ್ಗೆ ಮತ್ತೆ ಬರ್ತೇನೆ ಆಯಿತಾ. ಗಂಟು ಮುಟ ಆಗುತ್ತೆ, ಚೆನ್ನಾಗಿರುವಂಥ ಹೆಸರು ಬರುತ್ತೆ ನಿಮಗೆ. ರೂಪಾ ಮ್ಯಾಮ್ಗೂ ಅದರಿಂದ ಒಂದು ಒಳ್ಳೆ ಹೆಸರು ಸಿಗುತ್ತೆ. ಗಂಟು ಮುಟ ಆದಮೇಲೆ ಎಲ್ಲಿ ಹೋದರು ತೇಜು ಅವರು ಅನ್ನುವಂಥದ್ದು? ಗಂಟು ಮೂಟ ಆದಮೇಲೆ ಆ್ಯಕ್ಚುಲಿ ಎಲ್ಲರೂ ಎಲ್ಲಿ ಹೋದರು ಅನ್ನೋದಾಯಿತು. ಅಂದರೆ ಕೋವಿಡ್ ಆಯಿತು. ಸೊ ಆ ಕೋವಿಡಲ್ಲಿ ನನಗೆ ನಾನು ಫಿಲ್ಮ್ ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದರೆ ದಿಸ್ ವಾಸ್ ನಾಟ್ ಮೈ ಗೋಲ್, 5 year ಪ್ಲ್ಯಾನ್. ನನ್ನ ಡ್ರೀಮಲ್ಲಿ ನನ್ನ ಪ್ಲ್ಯಾನಲ್ಲೇ ಇರಲಿಲ್ಲ, ಇದು ನನಗಾಗಿದ್ದು. ಸೊ ಇನ್ಫ್ಯಾಕ್ಟ್ ನಾನು ಗಂಟು ಮೂಟೆ ರಿಲೀಸ್ ಆಗಲ್ಲ ಅಂತ ಹೇಳಿದೆ ಎಷ್ಟೊಂದು ಜನಕ್ಕೆ. ನಾನು ಥಿಯೇಟರಲ್ಲಿದ್ದಾಗೆಲ್ಲ ಏನೇ ಮಾಡ್ತಾ ಇದೆಯಾ, ಎಲ್ಲಿಗೆ ಓಡ್ತೀಯಾ ರಿಹರ್ಸಲ್ ಮುಗಿದ್ಮೇಲೆ, ಇಲ್ಲ ನಾನೇನೋ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀನಿ, ಅದು ರಿಲೀಸ್, ಅದು ಫಿಲ್ಮ್ ಫೆಸ್ಟಿವಲ್ಸ್ಗೆ ಆ ಥರ ಹೇಳ್ತಾ ಇದ್ದೆ. ಐ ಡಿಂಟ್ ಥಿಂಕ್ ಏನೋ ಒಂದು ಆಗುತ್ತೆ ಇದರಿಂದ, ಏನು ನನಗೆ ಐಡಿಯಾ ಇರಲಿಲ್ಲ ಆಯಿತಾ. ಮತ್ತು ಅದ್ರ ರಿಯಾಕ್ಷನಿಂದ ಏನೋ ಮಾಡಿಬಿಟ್ವಾ ನಾವು ಅಂತ ಆಯಿತು. ಬಿಕಾಸ್ ಇವತ್ತಿಗೂ ಮೆಸೇಜಸ್ ಬರ್ತಾನೆ ಇರುತ್ತೆ ದಟ್ ಈ ಮೂವಿ ಅವ್ರ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದೆ, ಯಾರಿಗೂ ಅರ್ಥ ಆಗಿಲ್ದಿರೋದು ಈ ಮೂವಿಗೆ ಅರ್ಥ ಆಗಿದೆ ಅವ್ರ ಬಗ್ಗೆ. ಸೊ ದೇ ಫೀಲ್ ಲೈಕ್ ಈ ಮೂವಿನ ಅವ್ರ ಕಂಪ್ಯಾನಿಯನ್ ಅಂತ ಇದುವರೆಗೂ ಎಷ್ಟೊಂದು ಜನ ಮೆಸೇಜ್ ಕಳಿಸ್ತಾ ಇರ್ತಾರೆ. ಸೊ ಅದಾದಮೇಲೆ ನಾನು ಇದೇ ಇಂಡಸ್ಟ್ರಿಯಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಂದಿದ್ದ ಕೆಲವು ಸ್ಕ್ರಿಪ್ಟ್ಗಳು ಇನಿಷಿಯಲ್ ಡೇಸಲ್ಲಿ ಎಸ್ಪೆಷಲಿ ತುಂಬ ಸಿಲ್ಲಿಯಾಗಿರೋವು. ಅಂದರೆ ಗಂಟು ಮುಟ್ಟೆನಲ್ಲಿ ನೀವು ಬೋಲ್ಡ್ ಆ್ಯಕ್ಟರು, ಸೊ ಆ ಥರ ಆ ನೋಷನ್ ಇಟ್ಕೊಂಡು ಸ್ಕ್ರಿಪ್ಟಲ್ಲಿ ಏನೂ ಇರ್ತಾನೆ ಇರಲಿಲ್ಲ, ಸಬ್ಸ್ಟೆನ್ಸೇ ಇರ್ತಾ ಇರಲಿಲ್ಲ. ಬರೀ ಈ ಒಂದು ಎಲಿಮೆಂಟ್ ನಂಗೆ ಏನೋ ಯಾಕೆ ಇದು ಮಾಡ್ತಾ ಇದ್ದೀರಾ ಈ ಮೂವಿ ಅಂತಲೇ ಅರ್ಥ ಆಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಎಸ್, ಅದನ್ನು ಆ ಥರ ಮೂವೀಸ್ ಮಾಡೋದಕ್ಕೆ ನಾನು ರೆಡಿ ಇರಲಿಲ್ಲ. ನಂಗೆ ಇಷ್ಟ ಆಗಿದ್ದು ಕೆಲವು ನನಗೆ ಗೊತ್ತಿರಲಿಲ್ಲ. ಅಂದರೆ ನಾನೇ ಲೀಡ್ ಅಲ್ಲದೇ ಇರೋ ಮೂವೀಸ್ ನಾನು ಒಪ್ಕೋಬೇಕಾ, ನಂಗೆ ಯಾರೂ ಇಲ್ಲ ಅಲ್ವ ಆ ಥರ ಗೈಡ್ ಮಾಡೋದಕ್ಕೆ. ಇದೆಲ್ಲ ನಮ್ಮ ಮನೆಯಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ನನಗೆ ಹೊಟ್ಟೆಯಿಂದ ಅನ್ನಿಸ್ಬೇಕು ಇದನ್ನ ಮಾಡ್ತೀನಿ, ಇದನ್ನ ಮಾಡಲ್ಲ ಅಂತ. ಸೊ ಇನಿಷಿಯಲ್ ಡೇಸಲ್ಲಿ ಐ ಸೆಡ್ ನೋ ಟು ಲಾಡ್ ಆಫ್ ಮೂವೀಸ್ ಬಿಕಾಸ್ ನನಗೆ ನಾನು ಅದರಲ್ಲಿ ಲೀಡ್ ಅಂತ ಅನ್ನಿಸ್ತಾ ಇರಲಿಲ್ಲ. ಇವಾಗ ಕೆಲವೊಂದು ಸತಿ ಸಿಲ್ಲಿ ಅನಿಸುತ್ತೆ, ಬಿಕಾಸ್ ಎಷ್ಟೊಂದು ದಿನಗಳಾಗಿದೆ ಅಲ್ವಾ. ಆಮೇಲೆ ನಾನು ಮಾಡಿರೋ ಸಿನಿಮಾಗಳಲ್ಲೂ ಮರ್ಯಾದೆ ಪ್ರಶ್ನೆ ಆಗ್ಬೋದು, ಲಾಫಿಂಗ್ ಬುದ್ಧನಲ್ಲೂ ಐ ಹ್ಯಾಡ್ ಫನ್ ಡೂಯಿಂಗ್ ಇಟ್. ಸೊ ನಾನೇ ಆಗಿರಬೇಕು ಅನ್ನೋದು ನನಗೆ ಸ್ವಲ್ಪ ಚೇಂಜ್ ಆಗ್ತಾ ಹೋಯಿತು. ಅದರ್ವೈಸ್ ಚೂಸ್ ಇರೋದು ನಮಗೆ ಬರೋ ಸ್ಕ್ರಿಪ್ಟ್ಸು ಎಲ್ಲ ಸ್ವಲ್ಪ ರೈಟಿಂಗ್ ಮೇಲೆ ಎಲ್ಲರೂ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಾವು ಆವಾಗಲೇ ರೂಪಾ ಮ್ಯಾಮ್ ಹತ್ರ ಮಾತಾಡ್ತಿದ್ದಾಗ ಅವ್ರು ಹೇಳಿರುವಂಥದ್ದು, ನಾನು ತೇಜು ಜೊತೆ ವರ್ಕ್ ಮಾಡಿದ್ದೇನೆ ಗಂಟು ಮೂಟಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮತ್ತೊಮ್ಮೆ ಅವ್ರ ಜೊತೆ ವರ್ಕ್ ಮಾಡುವಂಥ ಅವಕಾಶ ಇಲ್ಲಿ ಸಿಕ್ತು ಅನ್ನುವಂಥದ್ದು. ನೀವು ತುಂಬ ಚೂಸಿ ಅಂತೆ, ಸ್ಕ್ರಿಪ್ಟೆಲ್ಲ ಜಾಸ್ತಿ ಚೂಸ್ ಮಾಡಲ್ಲ ಅಂತೆ, ಯಾವ್ದು ಬೇಕೋ ಹಾಗೆ ಚೂಸ್ ಮಾಡಿ ತಗೊಳ್ಳೋದಂತೆ, ಹೌದಾ? ಸ್ಕ್ರಿಪ್ಟಲ್ಲಿ ತುಂಬ ಚೂಸಿನ ನೀವು? ಸ್ಕ್ರಿಪ್ಟಲ್ಲಿ ತುಂಬ ಚೂಸಿ. ನಾನು ಆ್ಯಕ್ಚುಲಿ ಇನ್ನೊಬ್ರು ಕೇಳಿದ್ರು ಅದನ್ನು, ನನಗೆ ಅದು ಪ್ರಶ್ನೆ ಸರಿಯಾಗಿ ಅರ್ಥ ಆಗಲಿಲ್ಲ. ಚೂಸಿ ಹೌದು ನಾನು, ಯಾಕೆ ಅಂದರೆ ನನಗೆ ಇದು ನನ್ನ ಪ್ರೊಫೆಷನ್ ಅಲ್ಲ ಅಲ್ವಾ. ಅಂದರೆ ನನ್ನ ಸರ್ವೈವಲ್ಗೆ ಇದ್ರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ. ಇದ್ರ ಮೇಲೆ ಡಿಪೆಂಡ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಏನು ಕೊಟ್ಟರು ತೊಗೋಬೇಕು, ನಾನು ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ. ಇದು ನನ್ನ ತಪಸ್ಸು ಆಯಿತಾ, ಇದು ನನ್ನ ಎಲ್ಲ ನನ್ನ ದೇವರು, ಇದು ನನ್ನ ಆ್ಯಕ್ಟಿಂಗ್ ಅನ್ನೋದು.
ಏನೋ ಮಾಡೋದಕ್ಕಾಗಲ್ಲ ನನಗೆ, ನಾನು ಅದ್ರಲ್ಲಿ ನಂಬಿಲ್ಲ ಅಂದರೆ ನಾನು ಹೆಂಗೆ ಕನ್ವಿನ್ಸಿಂಗ್ ಅದನ್ನು ಪರ್ಫಾರ್ಮ್ ಮಾಡಲಿ. ಸೊ ನನಗೆ ಒಂಥರ ಆಗೋದನ್ನ ನಾನು ಐ ಕಾಂಟ್ ಕನ್ವಿನ್ಸ್ ಮೈ ಸೆಲ್ಫ್ ಆ್ಯಂಡ್ ಡೂ. ಒಂದು ಸರ್ತಿ ಹೋಗಿದ್ದೆ, ಏನೋ ಮಾಡೋಣ ನೋಡೋಣ ಮಾಡಬೇಡ, ಐ ವಾಸ್ ನಾಟ್ ಫುಲ್ಲಿ ಕನ್ವಿನ್ಸ್ಡ್. ಓಕೆ ಟ್ರೈ ಮಾಡೋಣ, ಇಷ್ಟೊಂದು ಸ್ಟಬ್ಬನಾಗಿ ಇರಬೇಡ ಅಂತ ಹೋಗಿದ್ದು 1 ಅವರಲ್ಲಿ ಐ ಸೆಡ್ ಐಮ್ ವೆರಿ ಸಾರಿ, ಒಪ್ಕೊಂಡ್ಬಿಟ್ಟು ಬಂದುಬಿಟ್ಟಿದ್ದೀನಿ, ನನಗೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಐ ಆ್ಯಕ್ಚುಲಿ ವೆಂಟ್ ಬ್ಯಾಕ್. ನಂಗೆ ಆಗೋದಿಲ್ಲ, ಇಫ್ ಐ ಆಮ್ ನಾಟ್ ಕನ್ವಿನ್ಸ್ಡ್ ಆಗಲ್ಲ, ನನಗೆ ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ. ಆ ಥರದ್ದು ಏನೂ ಕಷ್ಟ ಇರಲಿಲ್ಲ, ಬಟ್ ಅರ್ಥನೇ ಇರಲಿಲ್ಲ, ಅದು ಮೀನಿಂಗೇ ಇರಲಿಲ್ಲ, ಅದು ಸರಿಯಾಗಿ ಇಲ್ಲ ಸ್ಕ್ರಿಪ್ಟು. ಐ ಟ್ರಸ್ಟೆಡ್ ದ ಪರ್ಸನ್ ಹೂ ವಾಸ್ ಡೂಯಿಂಗ್ ಇಟ್. ಮೀಟ್ ಮಾಡಿದಾಗ ಈ ಪರ್ಸನ್ ಅಷ್ಟೊಂದು ಸೆನ್ಸಿಬಲ್ ಆಗಿಲ್ಲ ಅಂತ ಅನ್ನಿಸ್ಬಿಡ್ತು. ಸೊ ಐ ಬ್ಯಾಕ್ಡ್ ಔಟ್. ಆ್ಯಂಡ್ ಅದಾದಮೇಲೆ ಅನಿಸಿದ್ದು, ಅನ್ಲೆಸ್ ಐ ಆಮ್ ಶ್ಯೂರ್ ಸ್ಕ್ರಿಪ್ಟ್ ಸಿಕ್ಕಿದಾಗ, ಅನ್ಲೆಸ್ ಐ ಆಮ್ ಶ್ಯೂರ್ ಐ ಶುಡ್ ನಾಟ್ ಡೂ ಇಟ್. ಸೊ ಇವಾಗ ತೇಜು ಬೆಳವಾಡಿ ಅಂತ ಹೇಳಿ ಬಂದಾಗ ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಎಲ್ಲ ಕೂಡ ರಂಗಭೂಮಿ ಕಲಾವಿದರಾಗೋದು, ಎಲ್ಲರೂ ಕೂಡ ಸಿನಿಂಗ್ ಇಂಡಸ್ಟ್ರಿಯಲ್ಲಿ ತನ್ನದೇ ಆಗಿರುವಂಥ ಹೆಸರು ಮಾಡಿರೋರು. ಈ ಬೆಳವಾಡಿ ಅನ್ನುವಂಥ ಟ್ಯಾಗ್ ಲೈನ್ ತೇಜು ಬೆಳವಾಡಿ ಅವ್ರಿಗೆ ಎಷ್ಟು ಸಪೋರ್ಟಿವ್ ಅನಿಸ್ತು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ? ನನಗೆ ಆ ಟ್ಯಾಗ್ ಲೈನ್ ಸಪೋರ್ಟಿವ್ ಇನ್ ದ ಸೆನ್ಸ್ ನನ್ನ ಕೆರಿಯರ್ನ ಅಪ್ಲಿಫ್ಟ್ ಮಾಡುತ್ತೆ ಅಂತಲ್ಲ, ಬಟ್ ನನ್ನ ಕೆರಿಯರಲ್ಲಿ ನನ್ನ ಸೇಫ್ಟಿ ಬ್ಲ್ಯಾಂಕೆಟ್ ಅಂತ ಅನಿಸುತ್ತೆ. ಐ ಫೀಲ್ ಯಾರು ನನ್ನ ಜೊತೆ ಮಿಸ್ಬಿಹೇವ್ ಮಾಡಲ್ಲ, ಅಥವಾ ಯಾರು ನನ್ನನ್ನು ತುಂಬ ಸಲಿಗೆ ತೊಗೊಂಡು ನನ್ನನ್ನು ಮಾತಾಡ್ಸೋದಿಲ್ಲ. ಆ ಒಂದು ಸೇಫ್ಟಿ ಬ್ಲ್ಯಾಂಕೆಟ್ ನನಗಿದೆ. ಬಟ್ ನಾನು ಬೆಳವಾಡಿ ಅನ್ನೋ ಕಾರಣಕ್ಕೆ ನಾನು ಒಂದ್ಸತಿನೂ ಕಾಸ್ಟ್ ಆಗಿದ್ದೀನಿ ಅಂತ ನಂಗೆ ಅನಿಸಿಲ್ಲ. ರೂಪ ಗಂಟು ಮುಟ್ಟೆಗೆ ತೊಗೊಂಡಾಗ ಶಿ ಡಿಡ್ಂಟ್ ನೋ ನಾನು ಯಾರು ಅಂತ, ಶಿ ಡಿಡ್ಂಟ್ ನೋ. ನಾನು ಲಾಫಿಂಗ್ ಬುದ್ಧ ಮಾಡಿದಾಗಲೂ ಅವ್ರು ನನ್ನನ್ನು ತೊಗೊಂಡಿದ್ದು, ನಾನು ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಲೈಟಿಂಗಲ್ಲಿ ಏನೋ ನಾನು ನಿದ್ದೆ ಬಟ್ಟೆ ಹಾಕ್ಕೊಂಡು ಯಾವುದೋ ಹಾಡಿದ್ದೀನಿ ಗಂಟೆಲ್ಲ ಕಟ್ಕೊಂಡು. ಓಕೆ, ಸೊ ಹೀಡಿನೋ ನಾನು ಯಾರು ಅಂತ. ಇಟ್ ಬಿಕೇಮ್ ಸ್ವಲ್ಪ ವೈರಲ್, ಅದನ್ನ ನೋಡಿ ಅವ್ರು ಇಷ್ಟಪಟ್ಟಿದ್ದು. ಆ ರೀತಿಲಿ ಮರ್ಯಾದೆ ಪ್ರಶ್ನೆನಲ್ಲಿ ಪಾಸಿಬಲ್, ನಾನು ಬೆಳವಾಡಿ ಅನ್ನೋ ರೀಸನ್ಗೆ ಇಟ್ ಈಸ್ ಪಾಸಿಬಲ್. ಬಟ್ ಐ ಫೀಲ್ ನಿರ್ದೇಶಕರಿಗೆ ನನ್ನ ಪರ್ಫಾರ್ಮೆನ್ಸ್ ಕನ್ವಿನ್ಸ್ ಆಗಿತ್ತು, ಯಾಕೆಂದರೆ ತುಂಬ ಸತಿ ಆಡಿಷನ್ ಮಾಡಿಸಿದ್ರು ನನಗೆ. ಆ ಥರ ಈ ಕರೆಂಟ್ ಸಿಚುವೇಶನಲ್ಲಿ ಐ ಡೋಂಟ್ ಥಿಂಕ್ ನೀವು ಯಾರ್ದೋ ಮಗಳು ಅಥವಾ ಯಾರ್ದೋ ಮೊಮ್ಮಗ ಅಂದರೆ ಐ ಡೋಂಟ್ ಥಿಂಕ್ ಕ್ಲಿಕ್ ಆಗೋಕ್ಕೆ ಸಾಧ್ಯ ಇದೆ. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ ಆ್ಯಂಡ್ ಆಡಿಯನ್ಸ್ ತುಂಬ ಚುರುಕಾಗಿದ್ದಾರೆ ಇವಾಗ. ನೀವು ಏನೋ ಅವ್ರು ಸುಮ್ಮನೆ ಕಾಗೆ ಹಾರ್ಸೋಕ್ಕಾಗಲ್ಲ ಅವ್ರ ಜೊತೆ ಅಲ್ವಾ. ಸೊ ದರ್ ಎಲ್ಲರೂ ನುವಾನ್ಸ್ಡ್ ಆಗ್ತಾ ಇದ್ದಾರೆ. ಆ ರೀತಿಯಲ್ಲಿ ಯುವರ್ ನೇಮ್ ಕ್ಯಾನ್ ಓನ್ಲಿ ಟೇಕ್ ಯು ದೇರ್, ನೀವು ಸ್ವಲ್ಪ ಸಬ್ಸ್ಟೆನ್ಸು ಇರಬೇಕು. ಓಕೆ, ಇವಾಗ ತೇಜು ಅವರು ನಾನು ಆವಾಗಲೇ ಹೇಳಿದಾಗೆ ರಂಗಭೂಮಿ ಕಲಾವಿದರಿಗೆ ನಟನೆ ಅನ್ನುವಂಥದ್ದು ಅವರ ಬ್ಲಡ್ಡಲ್ಲೇ ಬಂದಿರುತ್ತೆ. ಎಲ್ಲ ಅರ್ಗಿ ನೀರಲ್ಲಿ ಕುಡ್ದಿಡ್ತೀರಲ್ವ ನೀವು ಪ್ರತಿಯೊಂದು ರಸಗಳನ್ನು ಕೂಡ. ಸೊ ನಿಮಗೆ ರಂಗಭೂಮಿಯಿಂದ ಈ ಇಂಡಸ್ಟ್ರಿಗೆ ಬಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾಗ ನಟನೆ ಅನ್ನೋದು ಈಸಿ ಇತ್ತು, ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ. ರಂಗಭೂಮಿಗೆ ಮತ್ತು ಈ ಒಂದು ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ನೀವು ಕಂಡುಕೊಂಡಿರೋದು? ಐ ಥಿಂಕ್ ಮೇಜರ್ ಡಿಫ್ರೆನ್ಸ್ ಇರೋದು ಕಣ್ಣಲ್ಲಿ. ಬಿಕಾಸ್ ನಾವು ಸ್ಟೇಜಿಗೆ ಪರ್ಫಾರ್ಮ್ ಮಾಡೋವಾಗ ಯು ಓಪನ್ ಯುವರ್ ಐಸ್. ಎಲ್ಲ ಎಕ್ಸ್ಪ್ರೆಷನ್ ಆಗೋದು ಕಣ್ಣಿಂದ, ಕ್ಯಾಮ್ರಾಗೆ ಅಷ್ಟೊಂದು ಬೇಕಾಗಲ್ಲ. ಯಾಕೆಂದರೆ ಕ್ಯಾಮ್ರಾ ಕಮ್ಸ್ ಟು ಯು. ನಾವು ಥಿಯೇಟ್ರಲ್ಲಿ ನಾವು ಅವ್ರ ಹತ್ರ ಹೋಗ್ತೀವಿ, ಇದು ನಮ್ಮ ಹತ್ರನೇ ಬರೋದ್ರಿಂದ ನಾವು ತುಂಬ ಕಂಟ್ರೋಲ್ಡಾಗಿ ಆ್ಯಕ್ಟ್ ಮಾಡಬೇಕು ಅನ್ಸುತ್ತೆ. ಅದು ನಂಗೆ ರೂಪ ತುಂಬ ಶಿ ವಾಸ್ ವಿತ್ ಮೀ. ಅಂದರೆ ಪ್ರತಿಯೊಂದರಲ್ಲೂ. ಆ್ಯಂಡ್ ಇಟ್ಸ್ ವೆರಿ ಈಸಿ ಫಸ್ಟ್ ಟೈಮರ್ಗೆ ಬಂದು ನೀವು ಏನು ಅಷ್ಟೊಂದು ಓವರ್ ಮಾಡಬೇಡ ಅಂದ್ಬಿಟ್ರೆ ಆ್ಯಕ್ಟರ್ ಕಾನ್ಫಿಡೆನ್ಸ್ ತುಪ್ಪ ಅಂತ ಅಲ್ಲಿಗೆ ಬಿದ್ದೋಗುತ್ತೆ ಆಯಿತಾ. ಆ ಥರ ಶಿ ವಾಸ್ ವೆರಿ ಸೆನ್ಸಿಟಿವ್ ಫ್ರಮ್ ಡೇ ಒನ್. ಒಂಥರ ಎಲ್ಲದನ್ನು ನನ್ನ ಕಿವಿನಲ್ಲಿ ಶಿ ವುಡ್ ಸೇ, ಅಥವಾ ಕೆಲವು ಸತಿ ಶಿ ಜಸ್ಟ್ ಲುಕ್ ಎಟ್ ಮೀ ಆ್ಯಂಡ್ ಐ ವುಡ್ ನೋ. ಆ ಥರ ತುಂಬ ಶಿ ಹೆಲ್ಡ್ ಮೈ ಹ್ಯಾಂಡ್ ಥ್ರೂ ಇಟ್. ನೀವು ಆವಾಗಲೇ ಹೇಳಿದ್ರಿ ಕಣ್ಣಲ್ಲೇ ಎಲ್ಲ ಎಕ್ಸ್ಪ್ರೆಷನ್ ಮಾಡ್ತೇನೆ ಅಂತ ಹೇಳಿ, ಜೊತೆಗೆ ನವರಸಗಳನ್ನು ಅರ್ದು ಕುಡ್ದಿದ ಅನ್ನೋವಂಥದ್ದು ಕೂಡ ಗೊತ್ತಿದೆ. ಒಂದು ಝಲಕ್ ನಮಗೆ ನವರಸ ತೋರಿಸ್ಬೋದಾ ನಿಮ್ಮ ನಟನೆ ಮೂಲಕ? ಓಕೆ, ನಾನು ಹೇಳ್ತೇನೆ. ಸಿಚುವೇಶನ್ ಕೊಡ್ತೇನೆ ಆಯಿತಾ. ಸಿಚುವೇಶನ್ ಏನು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ತುಂಬ ಜೋರು ಜಗಳ ಆಗಿರುತ್ತೆ. ನಿಮ್ಮ ಎದುರುಗಡೆ ನಿಮ್ಮ ಗಂಡ ಇದ್ದಾರೆ ಆಯಿತಾ, ಇನ್ನೊಂದು ಎದುರುಗಡೆ ಮಗು ಇದೆ. ಗಂಡನಿಗೆ ಬೈಬೇಕು ಅಂತಲೂ ಅನಿಸ್ತಾ ಇಲ್ಲ ನಿಮಗೆ, ಮಗುಗೆ 2 ಪೆಟ್ಟು ಕೊಡಬೇಕು ಅಂತಲೂ ಅನಿಸಲ್ಲ. ಆದರೆ ಗಂಡನನ್ನು ಕೂಡ ಸಂಭಾಳಿಸಬೇಕು, ಮಗು ಅಳ್ತಾ ಇದೆ, ಮಗುವನ್ನು ಕೂಡ ನೀವು ನಟನೆ ಮಾಡ್ತಾ ಇದ್ದೀರಾ? ರೂಪ ಜೊತೆ ಏನಾಗುತ್ತೆ, ತಗೊಳ್ಳೋ ಫಸ್ಟ್ ಟೇಕಲ್ಲಿ ನಾನು ಮುಗ್ದೋಗುತ್ತೆ. ಓ, ಇದು ಆ್ಯಕ್ಚುಲಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ? ವೆರಿ ನೈಸ್. ನಾನು ಇವ್ರಿಗೆ ಏನು ಮಾಡ್ತಾ ಇದ್ದಾರೆ ನಿಜವಾಗ? ನೀವು ನಾನು ಅನ್ಕೊಂಡು ಏನು ಗೊತ್ತಾ, ನಾನು ಹೇಳೋದನ್ನ ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಆಫ್ಟರ್ ದಟ್ ಯು ಡಿಡ್ ಆ್ಯಕ್ಟ್ ಅಂತ ಏನು ಪ್ರಾಸೆಸ್ ಮಾಡ್ಕೊಳ್ಳಲ್ಲ ನೀವು. ಅದು ಏನಾಗುತ್ತೆ, ನೀವು ಅದೇನು ಹೇಳ್ತಿದ್ರೆ ನನ್ನ ಮುಖದ ಮೇಲೆ ಬಂದ್ಬಿಡತ್ತೆ. ರೀಟೇಕ್ ಸಖತ್ ಕಷ್ಟ ಇದೆ ನನಗೆ. ಸೊ ಆ್ಯಕ್ಚುಲಿ ಕ್ರಿಯೇಟರ್ಸ್ಗೆ ತುಂಬ ತೊಂದರೆ ಇದೆ. ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಫಸ್ಟ್ ಟೇಕಲ್ಲಿ ಬಂದ್ಬಿಡ್ತು, ಮುಗ್ದೋಯ್ತು. ತೇಜು ಬೆಳವಡಿ ಅಂತ ಹೇಳಿ ಬಂದಾಗ
ಗಂಟು ಮೂಟೆ ಆಗಿರ್ಬೋದು, ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಪ್ರಶ್ನೆಯಲ್ಲಿ ರಾಕೇಶ್ ಅಡಿಗ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಯ್ತು. ಹಿಂಗಾಯಿತು ಆ ಸಿನಿಮಾದಲ್ಲಿ ಅನ್ನುವಂಥದ್ದು. ರಾಕೇಶ್ ಅಡಿಗ ಆಗ್ಬೋದು, ಪೂರ್ಣ ಆಗ್ಬೋದು, ನನಗೆ ತುಂಬ ಮಜಾ ಆಯಿತು. ಎಸ್ಪೆಷಲಿ ಪೂರ್ಣನ ಜೊತೆ. ರಾಕೇಶ್ ಜೊತೆ ಅಷ್ಟೊಂದು ನಂದು ಸೀನ್ಸ್ ಇರಲಿಲ್ಲ, ಬಟ್ ಸುತ್ತಮುತ್ತ ಇರೋರಲ್ವ, ಅವ್ರು ತುಂಬ ರಿಸರ್ವ್ಡು. ಮತ್ತು ನಾನು ಸಖತ್ ಬಾಯಿ ಬಡ್ಕಿ ಥರ ಇರ್ತದೆ ಸೆಟ್ಟಲ್ಲಿ, ಅವ್ರಿಗೆ ತಲೆನೋವು ಕೊಡೋಷ್ಟು. ಬಟ್ ಪೂರ್ಣನ ಜೊತೆ ಎಲ್ಲ ತುಂಬ ಚೆನ್ನಾಗಿತ್ತು. ಅವ್ರು ನನಗಿಂತ ತುಂಬ ಸೀನಿಯರ್ಸ್ ಅಲ್ವಾ, ದೇವ್ ಡನ್ ಅ ಲಾಟ್ ಆಫ್ ವರ್ಕ್, ಮತ್ತು ಇಂಡಸ್ಟ್ರಿಲಿ ತುಂಬ ವರ್ಷಗಳಿಂದ ಇದ್ದಾರೆ. ಬಟ್ ಯಾವತ್ತೂ ಅವರು ಏನೇನಿಂದು ಅಂತ ಮಾತಾಡ್ಸಿಲ್ಲ ನನ್ನನ್ನು. ನಾನು ಎಷ್ಟು ಬುಲ್ಲಿ ಮಾಡ್ತಿದ್ನೋ ಆಯ್ತು ಮಾಡ್ಕೊಂಡು ಹೋಗಮ್ಮ ಸುಮ್ಮನೆ ಅಂತಲೇ ಬಿಡೋರು. ಆ ಥರ ತುಂಬ ಚಿಲ್ಲಾಗಿತ್ತು ಎನ್ವೈರ್ಮೆಂಟಲ್ಲಿ. ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ, ಮದುವೆ ಆದಮೇಲೆ ಮಕ್ಕಳಾದಮೇಲೆ ಆ್ಯಕ್ಟ್ ಮಾಡಲ್ಲ, ಮನೇಲಿ ಬಿಡಲ್ಲ ಅನ್ನುವಂಥ ಕೆಲವೊಂದೆಲ್ಲ ಮಾತಿದೆ. ಆದರೆ ತೇಜು ಬೆಳವಡಿಗೆ ಮದುವೆ ಆಗಿದೆ ಅಂತ ಆ್ಯಕ್ಚುಲಿ ಗೊತ್ತಾಗಲ್ಲ, ಆದರೂ ಹೆಂಗೇನೆ ಎನರ್ಜೆಟಿಕ್ ಆಗಿದ್ದಾರೆ. ಸೊ ಆದರೂ ಕೂಡ ಇಟ್ಸ್ ನಾಟ್ ಲೈಕ್ ದಟ್. ಸೊ ಕೆಲವ್ರಿಗೊಂದಿರುತ್ತೆ, ಮದುವೆ ಆದಮೇಲೆ ನಾನು ಇಂಡಸ್ಟ್ರಿಗೆ ಬರಬಾರ್ದು, ನಟನೆ ಮಾಡಬಾರ್ದು, ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನುವಂಥದ್ದು. ಕೆಲವೊಬ್ಬರಿಗೆ ಮನೆಯವರ ಸಪೋರ್ಟ್ ಕೂಡ ಇರಲ್ಲ. ನಿಮ್ಗೆ ಹೆಂಗಿತ್ತು ಈ ಸಪೋರ್ಟ್ ಎಲ್ಲ ಅನ್ನುವಂಥದ್ದು? ನಂದು ಮೇ ಬಿ ಅರೇಂಜ್ ಮ್ಯಾರೇಜ್ ಇದ್ದಿದ್ರೆ ಇದೆಲ್ಲ ಕ್ವೆಶನ್ ಆಗಿರ್ತಿತ್ತೇನೋ. ನನ್ನ ಫ್ರೆಂಡು, ನನ್ನ ಮದುವೆ ಆಗಿರೋದು ನನ್ನ ಫ್ರೆಂಡ್. ಇದೆಲ್ಲ ಮೊದಲೇ ಗೊತ್ತಿತ್ತು ಅವನಿಗೆ, ನನ್ನ ಆಸೆಗಳೇನೋ ಅದೆಲ್ಲದು ಅವನಿಗೆ ಮೊದಲೇ ಗೊತ್ತಿತ್ತು. ನನ್ನ ಆ್ಯಕ್ಟರ್ ಆಗಬೇಕು ಅನ್ನೋದಲ್ಲ, ನಾನು ಆ್ಯಕ್ಟರ್ ಓಕೆ. ಸೊ ನಂಗೆ ಇಷ್ಟ ಅಂದರೆ ನಾನು ಮಾಡ್ತೀನಿ ಅದು. ಸೊ ಹೀ ಈಸ್ ಆಲ್ವೇಸ್ ನೋನ್ ದ್ಯಾಟ್. ಬಟ್ ಮನ್ಸಲ್ಲಿ ಅಂದ್ಕೊಳ್ಳೋದೊಂದು, ಅದು ಆ್ಯಕ್ಚುಲಿ ಆಗುವಾಗ ಇನ್ನೊಂದು ಅಲ್ವಾ. ಅದು ಬ್ಯಾಲೆನ್ಸ್ ಯಾವಾಗಲೂ ಸ್ಟ್ರಗಲಲ್ಲೇ ಇರುತ್ತೆ. ಫ್ರೆಂಡ್ಸ್ ಆಗಿದ್ದಾಗ ಬೇರೆ ಥರ ಇರುತ್ತೆ, ಅದು ಮದುವೆ ಆದಮೇಲೆ ಸ್ವಲ್ಪ ಆ ಥರ ಆಗೋಗುತ್ತೆ. ಏನು ಕಷ್ಟ ಅದು. ಐ ಥಿಂಕ್ ನಾನು ಅವನಿಗೆ ಫುಲ್ ಕ್ರೆಡಿಟ್ ಕೊಡಬೇಕು ಅದಕ್ಕೆ, ಯಾಕೆಂದರೆ ಅವನ ಜರ್ನಿ ಅದು. ನಾನು ಮಾಡಬೇಕಿದು ಅಲ್ವಾ. ಇದು ನಾನು ಮಾಡಲಿಲ್ಲ ಅಂದರೆ ನನ್ನ ರಿಸೆಂಟ್ಮೆಂಟ್ ಬೇರೆ ಥರ ಬಿಲ್ಡ್ ಆಗುತ್ತೆ ಅಲ್ವಾ. ನನ್ನ ಆಸೆ ಇದು. ಸೊ ಇಟ್ಸ್ ಸಮಥಿಂಗ್ ಹಿ ವರ್ಕ್ಸ್ ಆನ್ ಇಟ್ ಎವ್ರಿ ಡೇ. ಸೊ ಅವನಿಗೆ ಫುಲ್. ಈಗ ಹೊಸದಾಗಿ ಒಂದು ಸಿನಿಮಾ ಬರ್ತಾ ಇದೆ, ಏನು ಕತೆ ಅನ್ನುವಂಥದ್ದು ರೂಪ ಅವರು ಕೂಡ ನಮಗೆ ಬಿಟ್ಟು ಕೊಟ್ಟಿಲ್ಲ, ಆಯಿತಾ. ಜೆನ್ಸಿ ಲವ್ ಸ್ಟೋರಿ ಇದೆ ಅನ್ನುವಂಥದ್ದು ಸ್ವಲ್ಪ ಗೊತ್ತಾಯಿತು. ಸೊ ನೀವು ಕೂಡ ಮೇನ್ ಲೀಡಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಈ ಸಿನಿಮಾದಲ್ಲಿ. ನಂಗೆ ಗೊತ್ತಿದೆ ಅವ್ರು ಇವಾಗ ಕಣ್ಣಲ್ಲೇ ಸಣ್ಣೆ ಮಾಡ್ತಾರೆ, ಏನೂ ಹೇಳಬೇಡ ಅಂತ. ಓಕೆ, ಈ ಒಂದು ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂತದೆ. ಯಾಕಂತ ಹೇಳಿದ್ರೆ ಇವಾಗ ತುಂಬ ಸಿನಿಮಾಗಳು ಬರ್ತಾ ಇದೆ, ಆಯಿತಾ. ಜನರಿಗೆ ಏನಿದೆ, ಹೊಸತನ ಏನಿದೆ ಅನ್ನುವಂಥದ್ದು ಜನರಿಗೆ ತುಂಬ ಮುಖ್ಯ. ಈ ಸಿನಿಮಾದಲ್ಲಿ ಹೊಸತನ ಏನಿದೆ ಅನ್ನುವಂಥದ್ದು ನನಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಶೂಟ್ ಮಾಡಿದ್ದು ನಾವು ನಮ್ಮ ದೊಡ್ಡ ಬಜೆಟ್ ಅಲ್ವಾ. ಆ್ಯಂಡ್ ರೂಪಂಗೆ ತುಂಬ ಕೋಲಾರಿನ ಎಸೆನ್ಸ್ ಸಿಗಬೇಕು ಅಂತ ಕೋಲಾರಿನ ಪ್ರೈಮ್ ಲೊಕೇಶನಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಜನ ಒಂದಿಷ್ಟು ಬಾಡಿ ಗಾರ್ಡ್ಸ್ ಎಲ್ಲ ಇಲ್ವಲ್ಲ, ನಾವೇ ಅಲ್ವಾ. ಸೊ ಎಲ್ಲರೂ ಬರೋರು, ಜನ ನೋಡೋರು. ಆ್ಯಂಡ್ ಯೂಶ್ವಲಿ ಸೆಟ್ ಶೂಟಿಂಗ್ ಏನೋ ನಡೀತಾ ಇದೆ ಅಂದರೆ ಜನ ಹಿಂಗೆ ಕೈ ಕಟ್ಕೊಂಡು ಹರಟೆ ಹೊಡ್ಕೊಂಡು ನಿಂತಿರ್ತಾರೆ. ನಮ್ಮ ಶೂಟಿಂಗ್ ಆಗೋವಾಗ ಶಾರ್ಟ್ ಎಂಡ್ ಆಗಿದೆ ಆ್ಯಂಡ್ ಯು ವುಡ್ ಲುಕ್ ಅಲ್ವಾ ಸುತ್ತಮುತ್ತ ನೋಡಿದ್ರೆ ಅಂತ ಇರೋರು. ದೇ ವುಡ್ ಬಿ ಲಾಸ್ಟ್ ಇನ್ ಅವರ್ ಪರ್ಫಾರ್ಮೆನ್ಸಸ್, ಆಯಿತಾ. ಅದೆಂಥ ಫೀಲಿಂಗ್ ಗೊತ್ತಾ. ಸುಮ್ಮನೆ ಏನೋ ಟೈಮ್ ಪಾಸಿಗೆ ಬಂದಿದ್ದಾರೆ, ಅಥವಾ ಮಗ ಏನೋ ಶೂಟ್ ನಡೀತದೆ ಬಾಯಲ್ಲಿ ದಮ್ ಹಾಕೋಣ, ಆ ಥರ ಇರಲಿಲ್ಲ. ದೇ ವುಡ್ ಬಿ ಅವ್ರು ಮುಳುಗೋಗೋರು ಆ ಪರ್ಫಾರ್ಮೆನ್ಸಲ್ಲಿ. ಚಿಕ್ಕವರು, ರೈಟ್. ನೀವು ಜೆನ್ಸಿ ಅಂತ ಏನು ಕರೀತಿದ್ರೆ ಚಿಕ್ಕವ್ರು. ನಾನು ಜೆನ್ಸಿ ಅಲ್ಲ, ಬಟ್ ನಾನು ಮುಳುಗೋಗ್ತಾ ಇದ್ದೆ, ರೈಟ್. ಕಥೆನಲ್ಲಿ ರೂಪ ಜೆನ್ಸಿ ಅಲ್ಲ, ಬಟ್ ರೂಪ ಬರ್ದಿರೋದು ಇದನ್ನು. ಆ್ಯಂಡ್ ನಂಗೆ ಗೊತ್ತಿರೋದು, ನಮ್ಮ ಅಪ್ಪ ಅಮ್ಮ ಇದನ್ನ ನೋಡಿದಾಗಲೂ ಅವ್ರಿಗೂ ಏನನ್ನೋ ತಳಮಳಗಳಾಗತ್ತೆ. ಸೊ ಈ ಲವ್ ಸ್ಟೋರಿ ಅನ್ನೋದು ಎಲ್ಲ ಏಜ್ ಗ್ರೂಪ್ವರೆಗೂ ರಿಲೇಟಬಲ್ ಆಗಿರುತ್ತೆ. ಆ್ಯಂಡ್ ಇದನ್ನು ನೋಡಿದ ಮೇಲೆ ನೀವು ಸ್ವಲ್ಪ ರಿಕವರ್ ಆಗೋಕ್ಕೆ ಟೈಮ್ ತೊಗೋತೀರಾ ಅಂತ ಅನ್ಸುತ್ತೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ನವರಸಗಳನ್ನು ಅರ್ದು ಕುಡ್ದಿದ್ದೀರಾ ಅನ್ನುವಂಥದ್ದು. ನಾನು ಎಲ್ಲ 9 ರಸ ಹೋಗ್ತಾನೆ, ಇವಾಗ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗಬೇಕು, ಆಯಿತಾ. ಓಕೆ, ರೆಡಿ. ಶೃಂಗಾರ, ಓಕೆ. ಕರುಣ, ವೀರ, ಬೀಭತ್ಸ, ಅದ್ಭುತ, ಓಕೆ. ಶಾಂತ. ವಾವ್, ಟೂ ಕ್ರೇಜಿ. ಓಕೆ, ಇನ್ನೊಂದು ತೇಜು ಬೆಳವಡೆ ಅಂತ ಹೇಳಿ ಬಂದಾಗ, ನಾನು ನವರಸಗಳನ್ನು ಹೇಗೆ ಹರಿದು ಕೊಡ್ತಿದ್ದಾರೆ, ಹಾಡು ಕೂಡ ಸಖತ್ತಾಗಿ ಚೆನ್ನಾಗಿ ಹಾಡ್ತೀರಾ. 1-2 ಲೈನ್. ನಾನು ಟ್ರೈನ್ ಸಿಂಗರ್ ಅಲ್ಲ, ಆಯ್ತಾ. ಹಾಡೋದು ಬರುತ್ತೆ ಅಂತ ಗೊತ್ತಾಗಿದೆ ನಾನು ಥಿಯೇಟರ್ ಸ್ಕೂಲ್ಗೆ ಹೋದಾಗ. ಯಾಕೆಂದರೆ ನಾನು ಹಾರ್ಮೋನಿಯಂ ಇತ್ತು. ನಾವು ಥಿಯೇಟರ್ ಆ್ಯಕ್ಟರ್ಸ್ ಓಪನ್ ಥಿಯೇಟ್ರಲ್ಲಿ ಪರ್ಫಾರ್ಮ್ ಮಾಡುವಾಗ
ಎವ್ರಿ ಡೇ ಪರ್ಫಾರ್ಮ್ ಮಾಡುವಾಗ ಗಂಟ್ಲು ಬೇಗ ಹೊರಟೋಗುತ್ತೆ. ಸೊ ಹೆಂಗೆ ಗಂಟ್ಲು ಹೋಗಿಸ್ಕೊಳ್ದೆ ಪ್ರೊಜೆಕ್ಟ್ ಮಾಡೋದು ಅನ್ನೋದಕ್ಕೆ ಸ ಅನ್ನೋದನ್ನ ನಾನು 1 hour ಬರೀ ಶ್ರುತಿಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ದಟ್ಸ್ ವೆನ್ ಐ ರಿಯಲೈಸ್ ದಟ್ ಮೇ ಬಿ ನಂಗೆ ಹಾಡೋಕ್ಕೆ ಇಷ್ಟ ಏನೋ ಅಂತ. ಬಟ್ ಐಮ್ ನಾಟ್ ಟ್ರೈನ್. ಯಾವ ಹಾಡು ಹಾಡಲಿ? ಯಾವ ಹಾಡಾದರೂ ಓಕೆ. ಭೂಮಿ ತಬ್ಬಿದ್ ಮೋಡಿದ್ದಂಗೆ, ಬೆಳ್ಳಿ ಬೆಳೆದಿದ್ರೋಡಿದ್ದಂಗೆ, ಸಾಫ ಹಳ್ಳ ತಿಟ್ಟಿಲ್ದಂಗೆ, ಮಡ್ಕೇರಿ ಮೇಲ್ ಮಂಜು, ಮಡಗಿದಲ್ಲೇ ಮಡಗಿದಂಗೆ, ಲಂಗರ್ ಬಿದ್ದಿದ್ ಹಡಗಿದಂಗೆ, ಸೀತೆಗೆ ಶಕ್ತಿ ಉಡ್ಗೋದಂಗೆ, ಮಡ್ಕೇರಿ ಮೇಲ್ ಮಂಜು, ಲಾಲ 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 ಲಾ, ತಾಯಿ ಮಗಿನ ಎತ್ಕೊಂಡಂಗೆ, ಒಂದಕ್ಕೊಂದು ಹತ್ಕೊಂಡಂಗೆ, ಬಿಟ್ಟು ಬಿಡ್ದಂಗೆ ಎದೆಗೆ ಹತ್ಕೊಂಡು ಜೂಗಾಡ್ತಿತ್ತು ಮಂಜು, ಲಾ 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 ಲಾ. ಓಕೆ, ಲಾಫಿಂಗ್ ಮುದ್ದಕ್ಕೆ ಇದಕ್ಕೆ ಕೊಟ್ಟರು ಅನ್ಸುತ್ತಲ್ಲ. ಲಾಫಿಂಗ್ ವಿದ್ದಾಗ ಇಷ್ಟ ಆಗಿರೋ ಹಾಡು ರೂಪಂಗೂ ಇಷ್ಟ ಆಗಿದೆ. ಅದೊಂದು ಲೈನ್ ಬರಲಿ. ಅಗಲಿರಲಾರೆನೋ ಮರೆತು ಇರಲಾರೆನೋ ನಿನ್ನ, ಒಲಿದವನೇ ನಲಿದವನೇ, ಹೃದಯವನೇ ಗೆಲಿದವನೇ, ಘಾಸಿಯಾಗುವೆನು ನಾನಾ, ಮದನ ಮರೆತಿರಲಾರೆ ನಿನ್ನ. ಅರೆ ವಾವ್, ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗಿಂದ ಎತ್ಕೊಂಡಿರುವಂಥ ಲೈನ್ ಕೂಡ ಕೊನೆ ತನಕ ಮರೆಯಲಾರದೆ ನಿನ್ನನ ಅಂತ ಹೇಳಿ ನೀವು ಆವಾಗಲೇ ಹೇಳಿದ್ರಿ. ನಮ್ಮ ಸಿನಿಮಾ ನೋಡಿದ ಮೇಲೆ ಒಂದು ಸ್ವಲ್ಪ ಮರೆಯಲಾಗಲ್ಲ, ಅಷ್ಟು ಇದಿರುತ್ತೆ ಅನ್ನುವಂಥದ್ದು. ವಾವ್, ಹ್ಯಾಪಿ ಎಂಡಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ ನಿಮ್ಮ ಸಿನಿಮಾಗೆ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಗಂಟು ಮೂಟೆ ಆದಮೇಲೆ ನಿಮ್ಮ ಲವ್ ಇದೆಯಲ್ಲ, ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಈ ಮೂವಿ ಬರ್ತಿರೋದ್ರಿಂದ ಸ್ವಲ್ಪ ದುರಾಸೆ ಇದೆ. ಯಾಕೆಂದರೆ ನೀವು ಅವಾಗ ತೋರಿಸಿದ ಸಪೋರ್ಟ್ ಇವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸರ್ಕಲ್ ಇನ್ನೂ ದೊಡ್ಡದಾಗಿದೆ. ಯಾಕೆಂದರೆ ಒಬ್ಬರು ನೋಡಿದಾಗ ಇನ್ನೊಬ್ರಿಗೂ ತೋರಿಸ್ಕೋತಾರೆ. ಸೊ ಐ ಬಿಲೀವ್ ಆ ಸರ್ಕಲ್ ದೊಡ್ಡದಾಗಿದೆ ಅಂತ. ಫೋನಲ್ಲಿ ನೋಡಬೇಡಿ, ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಬಂದು ಆ ಕಮ್ಯುನಿಟಿಲಿ ಕೂತ್ಕೊಂಡು ನೋಡಿ, ಆ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ನಿಮ್ಗೆ ಆಗುತ್ತಲ್ಲ ಮೈ ಜುಮ್ಮು, ಅಲ್ಲಿ ವಾಪಸ್ ರೀಕ್ರಿಯೇಟ್ ಆಗಲ್ಲ. ಸೊ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಕೇಳಿದ್ರಲ್ಲ ವೀಕ್ಷಕರೇ, ಹಾಡಾಗಿರ್ಬಹುದು, ನಟನೆ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಮೋಡಿ ಮಾಡಿ ಆಗಿದ್ದಾರೆ ನಮ್ಮ ತೇಜು ಬೈಲುವಾಡಿ ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟಾರಿ. ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.